ಷಡ್ಯಂತ್ರ ಅವ್ರದ್ದೇ ಇರ್ಬೋದು. ಷಡ್ಯಂತ್ರ ಅಂತ ಯಾರು ಹೇಳ್ತಾ ಇದ್ದಾರೆ ಬಿ ಜೆ ಪಿನವರು, ಅವ್ರದ್ದೇ ಷಡ್ಯಂತ್ರ ಇರ್ಬೋದು. ಅದರಿಂದ ಯಾರೂ ಕೂಡ ಪಾರದರ್ಶಕವಾದಂಥ ತನಿಖೆಗೆ ಅಡ್ಡಪಡಿಸುವಂಥ ರೀತಿಯಲ್ಲಿ ಮಾತಾಡಬಾರ್ದು. ನಮಗೆಲ್ಲರೂ ಕೂಡ ಭಾವನೆಗಳಿದೆ. ಧರ್ಮಸ್ಥಳ ಪುಣ್ಯಕ್ಷೇತ್ರ, ನಮಗೂ ಕೂಡ ನಂಬಿಕೆ ಇದೆ, ಅಪಾರವಾದಂಥ ಗೌರವ ಇದೆ. ಅದನ್ನು ಯಾವುದಕ್ಕೂ ಯಾವ ಕಾರಣಕ್ಕೂ ಕೂಡ ಪಾವಿತ್ರ್ಯತೆಯನ್ನು ರಕ್ಷಣೆ ಮಾಡಬೇಕು, ಅದನ್ನು ರಕ್ಷಣೆ ಮಾಡಿ ತನಿಖೆ ಆಗಬೇಕು ಅಂತ ಸರ್ಕಾರದ ನಿರ್ಧಾರ ಇದೆ. ಅದೇ ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಇದು ಮೂಲಭೂತ ಹಕ್ಕು ನಮ್ಮ ಸಂವಿಧಾನದ ಅಡಿಯಲ್ಲಿ. ಇದನ್ನು ಅರ್ಥಕೊಂಡಿರೋರು ಯಾರೂ ಕೂಡ ಬೇಜವಾಬ್ದಾರಿತನದಿಂದ ಮಾತಾಡೋದಿಲ್ಲ. ಅದರಿಂದ ಇವತ್ತು ತನಿಖೆ ಆದಾಗ ಯಾರ ಮೇಲೆ ಆರೋಪ ಇದೆ, ಯಾರು ಆರೋಪ ಹೊರಿಸಿದ್ದಾರೆ ಎಲ್ಲರ ಮೇಲೆ ತನಿಖೆ ಮಾಡ್ತೀವಿ, ಪಾರದರ್ಶಕವಾಗಿ ಮಾಡ್ತೀವಿ, ತಪ್ಪಿತಸ್ಥರನ್ನ ಗುರುತಿಸ್ತೀವಿ, ಸತ್ಯ ಹೊರಬರಬೇಕು ಅಂತ ಹೇಳುವಂಥದ್ದೇ ಉದ್ದೇಶ. SIT ಮಾಡಿರೋದು ಕೂಡ ಅದೇ ಉದ್ದೇಶ. ಅದರಿಂದ SITಯ ತನಿಖೆಗೆ ಅವಕಾಶವನ್ನು ಮಾಡಿಕೊಡಲಿ. ಏನು ವರದಿ ಬರ್ತದೆ ಅದಕ್ಕೆ ನಾವೆಲ್ಲ ಕೂಡ ತಲೆಭಾಗನ, ಕೊನೆಗೆ ನ್ಯಾಯಾಲಯ ಇದೆ, ನ್ಯಾಯಾಂಗ ಪ್ರಕ್ರಿಯೆಗಳಿದೆ, ಇದು ಎಲ್ಲರಿಗಿಂತ ಮೇಲಿರುವಂಥ. ಸರ್, ಮಗಳು ಕಾಣೆಯಾಗಿದ್ದಾಳೆ ಅಂತ ಬಂದಂಥ ಸುಜಾತಾ ಭಟ್ ಇವಾಗ ನೋಡ್ತಿದ್ದಾರೆ ಸರ್. ಒಂದೊಂದು ಮಾಧ್ಯಮಗಳಿಗೆ ಒಂದೊಂದು ರೀತಿಯಾದಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನನ್ನ ಮಗಳೇ ಇರಲಿಲ್ಲ ಅಂತ ಒಂದು ಮಾಧ್ಯಮ ಕೊಟ್ಟರೆ, ಇದೆಲ್ಲ ಷಡ್ಯಂತ್ರ ನನಗೆ ಒತ್ತಾಯಪೂರ್ವಕವಾಗಿ ಹೇಳಿಸುವಂಥ ಪ್ರಯತ್ನ ಮಾಡಿ. ನೋಡಿ, ಇದೆಲ್ಲ ಇದ್ರ ಬಗ್ಗೆ ಎಲ್ಲ ನಾನು ಏನು ಪ್ರತಿಕ್ರಿಯೆ ಕೊಡೋಕ್ಕಾಗೋದಿಲ್ಲ. ಅವ್ರು ಯಾರು ಹೇಳಿದ್ರು, ಏನಿದೆ, ಇನ್ನೊಬ್ಬರು ಏನು ಹೇಳಿದ್ರು ಅಂತ ಹೇಳುವಂಥದ್ದಲ್ಲ. ನಾನು ಇಷ್ಟನ್ನೇ ಹೇಳೋಕ್ಕೆ ಬಯಸೋದು, ಭಾಳ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದ್ದಾರೆ. ಅಲ್ಲ, ಹೆಗ್ಡೆ, ನಮ್ಮ ಪೂಜ್ಯರಾದಂಥ ವೀರೇಂದ್ರ ಹೆಗ್ಡೆ ಅವರು ಕೂಡ ಈ ಒಂದು SITನ ಸ್ವಾಗತ ಮಾಡಿದ್ದಾರೆ. ಅದರಿಂದ ಯಾರು ದಾರಿ ತಪ್ಪಿಸ್ತಾ ಇದ್ದಾರೆ, ಯಾರು ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಇದರ ಹಿಂದೆ ಯಾರಿದ್ದಾರೆ, ಇದೆಲ್ಲವನ್ನು ಗುರುತಿಸೋಂಥ ಕೆಲಸ ಪೊಲೀಸ್ನವರು. ಅವ್ರಿಗೆ ಅವ್ರು ಕೆಲಸ ಮಾಡ್ತಾರೆ, ಅವ್ರು ಕೆಲಸ ಮಾಡಲಿಕ್ಕೆ ಬಿಡಲಿ, ರಾಜಕೀಯ ಪಕ್ಷಗಳು ಕೂಡ ಬಿಡಲಿ ಅಂತ ಹೇಳ್ತೀವಿ. ಈಗ ನೋಡ್ತಾ ಇದ್ದರೆ ಅವರ ಸಂಸ್ಕೃತಿ ನೋಡಿದ್ರೆ, ಅವ್ರು ಮಾಡ್ತಾ ಇರೋಂಥದ್ದು ನೋಡಿದ್ರೆ ಇದನ್ನೇ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ, ಬೇರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿದ್ರೆ ಸ್ಟಾರ್ಟಿಂಗ್ SITಗೆ ಕೊಟ್ಟಂಥ ಸಂದರ್ಭದಲ್ಲಿ ಸ್ವಾಗತ ಮಾಡಿದ್ರು. ಈಗ ನಂತರದಲ್ಲಿ ಕೆಲವೊಂದಷ್ಟು ಏನು ಸಿಗಲಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ವಾಯ್ಸ್ ರೈಸ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅದನ್ನೇ ನಾನು ಅದನ್ನೇ ಹೇಳ್ತಾ ಇರೋದು. ಅದರಿಂದ ಕೊನೆಗೆ ಸತ್ಯ ಹೊರಗಡೆ ಬರಲಿ ಅಂತ ಹೇಳುವಂಥದ್ದು ಸರ್ಕಾರದ ನಿಲುವು. ಯಾರು ಸತ್ಯ ಹೊರಗಡೆ ಬರಬಾರ್ದು ಅಂತ ಇದ್ದಾರೆ ಅವ್ರು ಈ ಥರ ಮಾತಾಡ್ತಾರೆ, ಅಷ್ಟೇ. ಸರ್, ಈಗ ಅಪಪ್ರಚಾರ ಮಾಡಿದಂಥ ಯೂಟ್ಯೂಬರ್ಸ್ಗಳಾಗಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಿದವ್ರ ಮೇಲೆ ಕ್ರಮ ಆಗುತ್ತೆ ಸರ್ ಮುಂದಿನ? ಕಾನೂನು ಇದೆಯಲ್ಲ, ಯಾರು ಈ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಅದರಿಂದ ಕಾನೂನು ನಡಿನಲ್ಲಿ ಆಗಬೇಕಾಗಿರುವಂಥ ಎಲ್ಲ ಕ್ರಮಗಳು ಕೂಡ ಜರುಗ್ತದೆ. ಸರ್, ಈಗ ಆತನ ಹಿಂದಿರೋದು ಕೂಡ ತನಿಖೆಯಾಗಿ ಬಂಧನ ಆಗುತ್ತೆ ಸರ್. ಯಾಕಂತ ಹೇಳಿದ್ರೆ ಆತ ಏನು ಹೇಳಿದ್ದಾನೆ, ಈಗ ಒಂದಷ್ಟು ತಿರುಚುವಂಥ ಕೆಲಸಕ್ಕೆ ಮುಂದಾಗಿದೆ ಅಂತ ಒಂದು ತಂಡ ವಾದ ಮಾಡ್ತದೆ, ಇನ್ನೊಂದು ತಂಡ ಇಲ್ಲ, ಆತನೇ ಬೇಕು, ಆತನ ಹಿಂದೆ ಯಾವುದೋ ಷಡ್ಯಂತ್ರ ಇದೆ, ಅವರೆಲ್ಲರೂ ಕೂಡ ಅವ್ರ ವಿರುದ್ಧರು ಕ್ರಮ ಆಗಬೇಕು ಅನ್ನುವಂಥ ಮಾತುಗಳು ಕೇಳ್ಬರ್ತಾರೆ. ಆಗಲೇಬೇಕು. ಈಗ ಅವರು ಸುಳ್ಳು ಹೇಳಿ ಒಬ್ಬ ಇಂಥ ಒಂದು ಸೂಕ್ಷ್ಮವಾದಂಥ ವಿಚಾರ, ಜನರ ಭಾವನೆಗಳನ್ನು ಕೆಲಿಸುವಂಥ ವಿಚಾರ, ಇದನ್ನು ದುರ್ಬಳಕೆ ಯಾರು ಮಾಡಿದರೆ ಅವ್ರ ಮೇಲೆ ಕೂಡ ಕ್ರಮ ಆಗಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು.